ಹಿಂದೂ ಲಿಂಗಾಯತ ಅಂತ ಬರ್ಸಿ ಅಂತ ಜಗದೀಶ್ ಶೆಟ್ಟರ್ ಹೇಳಿರೋರು. ಧರ್ಮದ ವಿಚಾರದಲ್ಲಿ ಲಿಂಗಾಯತ ಹಿಂದೂ ಧರ್ಮದ ಭಾಗ. ವೀರಶೈವ ಲಿಂಗಾಯತ ಎಲ್ಲ ಜಾತಿಗಳನ್ನ ಒಳಗೊಂಡಿದೆ. ಲಿಂಗಾಯತ ಹಿಂದೂ ಧರ್ಮದಲ್ಲಿ ಸೇರಿರುತ್ತದೆ. ಆದ್ದರಿಂದ ಹಿಂದೂ ಲಿಂಗಾಯತ ಬರ್ಸಿ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಏಕತಾ ಸಮಾವೇಶದಲ್ಲಿ ಸ್ವಾಮೀಜಿಗಳಿಂದಲೂ ಕೂಡ ಗೊಂದಲದ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮದ ಕಲಂನಲ್ಲಿ ಹಿಂದೂ ಅಂತಾನೇ ಬರೆಸಬೇಕು. ಅಖಿಲ ಭಾರತ ವೀರಶೈವ ಮಹಾಸಭೆಗೂ ಕೂಡ ಈ ಬಗ್ಗೆ ಹೇಳಿದ್ದೇವೆ. ಏಕತಾ ಸಮಾವೇಶದಲ್ಲಿ ರಂಭಾಪುರಿ ಜಗದ್ಗುರುಗಳು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು, ಎಲ್ರಿಗೂ ಸ್ಪಷ್ಟ ಸಂದೇಶ ಕೊಡೋದಕ್ಕೆ ಸಾಧ್ಯವಾಗಿಲ್ಲ ಅಂತ ದಿಂಗಾಲೇಶ್ವರ ಶ್ರೀಗಳು ಹೇಳಿದ್ರು. ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಕೆಲವರು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಿ ಅಂತ, ಇನ್ ಕೆಲವರು ಲಿಂಗಾಯತ ಅಂತ ಬರೆಸಿ ಅಂತ, ಜಾತಿಯಲ್ಲಿ ನೀವು ವೀರಶೈವ ಅಂತ ಬರೆಸಿ ಅಂತ. ಸೊ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಈ ಸಮಾವೇಶದಲ್ಲಿ ಆಗಿದೆ. ಈಗ ಈ ಧರ್ಮದವರು, ಈ ಜನಾಂಗದಲ್ಲಿರೋರಿಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಸಭೆಯ ಉದ್ದೇಶ, ಸಮಾವೇಶದ ಉದ್ದೇಶ ಒಂದು ಸ್ಪಷ್ಟ ಸಂದೇಶ ರವಾನೆ ಮಾಡೋದಾಗಿತ್ತು ಏಕತಾ ಸಮಾವೇಶದಲ್ಲಿ. ಬಟ್ ಸಿಕ್ಕಾಪಟ್ಟೆ ಗೊಂದಲ ಆಗಿದೆ ಅನ್ನಂಗೆ ಕಾಣಿಸ್ತಾ ಇದೆ. ನಿಜ ಯಾಕಂದ್ರೆ ವೀರಶೈವ ಲಿಂಗಾಯತ ಸಮಾವೇಶ ಅಂತಂದ್ರೆ ಇದು ಏಕತಾ ಸಮಾವೇಶ ಅಂತಾನೆ ಇಲ್ಲಿ ಅಂತಾರೆ. ಫಕೀರ ದಿಂಗಾಲೇಶ್ವರ ಶ್ರೀಗಳು ಒಂದು ದೊಡ್ಡದಂತ ಒಂದು ಸಮಾವೇಶವನ್ನ ಮಾಡಿದ್ರು. ಯಾವ ಮಟ್ಟಿಗೆ ಅಂತಂದ್ರೆ ವೇದಿಕೆ ಮೇಲೆ 1,000ಕ್ಕೂ ಹೆಚ್ಚು ಇಲ್ಲಿ ಅಂದ್ರೆ ಸ್ವಾಮೀಜಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಜಗದೀಶ್ ಶೆಟ್ಟರು, ಬಸವರಾಜ ಬೊಮ್ಮಾಯಿ ಮತ್ತು ಅಷ್ಟೇ ಅಲ್ಲ ಸಹಿತ ಸಚಿವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು, ಶಾಸಕರು ಸಹ ಭಾಗಿಯಾಗಿದ್ರು. ಮತ್ತು ಸಮಾವೇಶಕ್ಕೆ ಇಲ್ಲಿ ಅಂದ್ರೆ ಸುಮಾರು ಇಲ್ಲಿ ಅಂತಂದ್ರೆ ಸಾವಿರಾರು ಜನಸಂಖ್ಯೆ ಇಲ್ಲಿ ಅಂದ್ರೆ ಬಂದು ಸಮಾವೇಶವನ್ನ ಒಂದು ಬಹಳ ಯಶಸ್ವಿಯಾಗಿ ಮಾಡಿದ್ರು. ಆದ್ರೆ ಎಲ್ಲರೂ ನಿರೀಕ್ಷೆ ಇಟ್ಟುಕೊಂಡಿದ್ದು ಈ ಒಂದು ಏಕತಾ ಸಮಾವೇಶದ ಮೂಲಕ ಇಲ್ಲಿ ಅಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆ ಮಾಡ್ತಾ ಇದೆ. ಇನ್ನೆರಡು ದಿನ ಬಿಟ್ಟು ಆ ಸಮೀಕ್ಷೆಯಲ್ಲಿ ಏನು ಬರೆಸಬೇಕು ಅಂತೇಳಿ ನಮ್ಗೆ ಅಂತಿಮ ನಿರ್ಧಾರ ಆಗುತ್ತೆ. ಮತ್ತೆ ಇದನ್ನೇ ನಾವು ಇಲ್ಲಿ ಅಂದ್ರೆ ಫಾಲೋ ಮಾಡಬಹುದು ಅಂತೇಳಿ ಜನರು ಇಲ್ಲಿ ಅಂದ್ರೆ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರು. ಆದ್ರೆ ನಿರೀಕ್ಷೆಗಳೆಲ್ಲವೂ ಇವತ್ತು ಹುಸಿಯಾಗಿವೆ. ಜೊತೆಗೆ ಇಲ್ಲಿ ಅಂತಂದ್ರೆ ಜನರನ್ನ ಇವತ್ತು ಈ ಒಂದು ಸಮಾವೇಶ ಗೊಂದಲಕ್ಕೆ ಕೆಡವಿದೆ. ಯಾಕೆ ಇಲ್ಲಿ ಅಂತಂದ್ರೆ ಮೊದಲಿಗೆ ನೋಡಿದಾಗ ಇಲ್ಲಿ ಅಂದ್ರೆ ಈಶ್ವರ್ ಖಂಡ್ರೆ ಇರ್ಬೋದು ಮತ್ತು ಇಲ್ಲಿಂದ ದಿಂಗಾಲೇಶ್ವರ ಶ್ರೀಗಳು ಇರ್ಬೋದು, ಇಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಬಹುದು. ಇದರ ಜೊತೆಗೆ ಇಲ್ಲಿ ಅಂತಂದ್ರೆ ಒಂದ್ ಕಡೆ ಇಲ್ಲಿ ಧರ್ಮ ಅಂತ ಬಂದಾಗ ಇಲ್ಲಿ ಯಾವ್ದಾದ್ರು ಬರ್ಸ್ಕೊಳ್ಳಿ, ಜಾತಿ ಅಂತ ಬಂದಾಗ ವೀರಶೈವ ಲಿಂಗಾಯತ ಅಂತ ಬರ್ಸ್ಕೊಳ್ಳಿ, ಮತ್ತೇನು ಅಲ್ಲಿ ಒಳ ಪಂಗಡಗಳು ಬರ್ತವೆ, ನಿಮ್ಗೆ ವಿವೇಚನೆಗೆ ಬಿಟ್ಟಿದ್ದು ನೀವು ಯಾವ ಪಂಗಡಗಳಲ್ಲಿ ಕೂರಿಸ್ಕೊಡ್ರಿ ಅವುಗಳನ್ನ ಬರೆಸ್ಕೊಳ್ಳಿ ಅಂತೇಳಿ ಈಶ್ವರ್ ಖಂಡ್ರು ಸಹ ಹೇಳಿದ್ರು. ಇದರ ಜೊತೆಗೆ ಇಲ್ಲಿ ಅಂದ್ರೆ ದಿಂಗಾಲೇಶ್ವರ ಶ್ರೀಗಳು ಸಹ ಹೇಳಿದ್ರು. ದಿಂಗಾಲೇಶ್ವರ ಶ್ರೀಗಳು ಇನ್ನೊಂದು ಮಾತಾಡಿದ್ರು, ನಾವು ಯಾವುದೇ ಇನ್ನೂ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ, ಇದು ಮೊದಲನೇ ಸಭೆ ಆಗಿದ್ರಿಂದ ನಾವು ಯಾವುದೂ ಸಹ ಇಲ್ಲಿ ಇನ್ನೂ ತೀರ್ಮಾನ ಮಾಡಿಲ್ಲ. ಮತ್ತೆ ಇಲ್ಲಿ ಅಂದ್ರೆ ಕೆಲವೊಂದಿಷ್ಟು ಸಭೆಗಳನ್ನ ಮಾಡ್ತೀವಿ. ಆ ಸಭೆಯ ಮುಖಾಂತರ ಇಲ್ಲಿ ಅಂದ್ರೆ ಜನರು ಯಾವುದನ್ನ ಬರ್ಸ್ಬೇಕು ಅಂತೇಳಿ ಒಂದು ಅಂತಿಮ ತೀರ್ಮಾನವನ್ನ ಮಾಡ್ತೀವಿ ಅಂತೇಳಿ ದಿಂಗಾಲೇಶ್ವರ ಶ್ರೀಗಳು ಹೇಳಿದ್ರು. ಆದ್ರೆ ಇಲ್ಲಿ ವೇದಿಕೆ ಮೇಲಿದ್ದಂತಹ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ತಮ್ಮ ಭಾಷಣದಲ್ಲೇ ಹೇಳಿದ್ರು, ಈ ಹಿಂದ್ಗಡೆ ಅಂತಂದ್ರೆ ನಮ್ಮ ಜಾತಿ ದಾಖಲೆಗಳನ್ನ ನೋಡಿದಾಗ ಅಂದ್ರೆ ನಮ್ಮ ಶಾಲೆಯ ದಾಖಲೆಗಳನ್ನ ನೋಡಿದಾಗ ಇಲ್ಲಿದ್ರೆ ಹಿಂದೂ ಲಿಂಗಾಯತನೇ ಅಂತ ಇತ್ತು. ಹೀಗಾಗಿ ನೀವು ಈ ಸಮೀಕ್ಷೆಯಲ್ಲಿ ಹಿಂದೂ ಲಿಂಗಾಯತನಂತೆ ಬರೀಸಿ ಅಂತೇಳಿ ಇಲ್ಲಿದ್ರೆ ಕಡ್ಡಿ ಮುರಿದಾಗೆ ಜಗದೀಶ್ ಶೆಟ್ಟರ್ ಹೇಳಿದ್ರು. ಇದರ ಜೊತೆಗೆ ಇಲ್ಲಿ ಅಂದ್ರೆ ಅವರ ಹೇಳಿಕೆಗೆ ಕೈ ಜೋಡಿಸಿದಂತೆ ರಂಭಾಪುರಿ ಜಗದ್ಗುರುಗಳು ಸಹ ಇಲ್ಲಿ ಅಂತಂದ್ರೆ ಮಾಧ್ಯಮದ ಜೊತೆ ಮಾತನಾಡುವಾಗ ಹೇಳ್ತಾರೆ, ನಿಮ್ಮ ಜಾತಿ ಕಾಲಂ ಅಂತ ಬಂದಾಗ ಇಲ್ಲಿ ಅಂತಂದ್ರೆ ಅಂದ್ರೆ ಧರ್ಮ ಅಂತ ಬಂದಾಗ ಹಿಂದೂ ಲಿಂಗಾಯತ ಅಂತ ಇಲ್ಲಿ ಜಾತಿಗಳಂತ ಏನು ಬರ್ತವೆ, ಆ ಜಾತಿಗಳಲ್ಲಿ ವೀರಶೈವ ಲಿಂಗಾಯತ ಬರೆಸಿ, ಒಳಪಂಗಡಗಳು ಬಂದಾಗ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಸಹ ಇಲ್ಲಂದ್ರೆ ಒಳಪಂಗಡಗಳ ಹೆಸರುಗಳನ್ನ ಬರೆಸಿ ಅಂತ ಅವರು ಸಹ ಹೇಳಿದ್ರು. ಹೀಗಾಗಿ ಜನರು ಇಲ್ಲಂದ್ರೆ ಸಾಕಷ್ಟು ಗೊಂದಲಕ್ಕಿದ್ದಾರೆ. ಯಾಕಂದ್ರೆ ನಾವು ಇಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಬೇಕಾ, ಹಿಂದೂ ಲಿಂಗಾಯತ ಅಂತ ಬರೆಸಬೇಕಾ, ಮತ್ತೆ ಇದ್ರ ಜೊತೆಗೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡಬೇಕು ಅಂತೇಳಿ ಸಹ ಇಲ್ಲಿ ವೇದಿಕೆ ಮೇಲೆ ಕೂಗು ಕೇಳಿದ್ ಬಂದ್ವು. ಹೀಗಾಗಿ ಜನರು ಇವತ್ತು ಸಾಕಷ್ಟು ಗೊಂದಲಕ್ಕೀಡಾಗಿದ್ದು ಏನು ಅಂತಂದ್ರೆ ಜಾತಿ ಕಾಲಂನಲ್ಲಿ ಸ್ಪಷ್ಟ ನಿಲುವು, ಇಲ್ಲಿ ಸ್ಪಷ್ಟ ನಿರ್ಧಾರ, ಸ್ಪಷ್ಟ ತೀರ್ಮಾನವನ್ನ ಈ ಒಂದು ವೇದಿಕೆ ಮೇಲೆ ತೆಗೆದುಕೊಳ್ತಾರೆ ಅಂತ ನಾವು ಕಾದು ಕೂತಿದ್ವಿ. ಆದ್ರೆ ಯಾವುದು ಇಲ್ಲಿ ಈಡೇರಿಲ್ಲ. ಆದಷ್ಟು ಬೇಗ ಇಲ್ಲಿ ಅಂತಂದ್ರೆ ಸಮಾಜದ ಹಿರಿಯರು ಮತ್ತೆ ಸಭೆ ನಡೆಸಬೇಕು, ನಮ್ಗೆ ಅಂತಿಮ ತೀರ್ಮಾನವನ್ನ ಘೋಷಣೆ ಮಾಡಬೇಕು ಅಂತೇಳಿ ಇಲ್ಲಿ ಆಗ್ರಹಿಸಿದ್ದಾರೆ. ನೀತಿ ಫೈನ್, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ. ಈಗ ನೋಡ್ರಿ, ಯಾವುದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ ಅಂತ ಹೇಳುವಂಗಿಲ್ಲ. ನಮ್ದೇನು ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಅಂತ ಇದೆ, ಈಗ ಎಲ್ಲರೂ ಒಂದಾಗಿರ್ತಕ್ಕಂಥದ್ದನ್ನು ವೇದಿಕೆ ಮೇಲೆ ತಾವು ನೋಡಿದಿರಿ. ಎಲ್ಲರೂ ವೀರಶೈವ ಲಿಂಗಾಯತ ಒಂದು ಅಂತಕ್ಕಂಥದ್ದನ್ನು ತಾವು ಕೇಳಿದಿರಿ, ಜನನೂ ಕೂಡ ಕೇಳಿದೆ. ನಮ್ಮದಿಲ್ಲಿ ಭಾಳ ಮುಖ್ಯವಾಗಿ ವೀರಶೈವ ಲಿಂಗಾಯತ ಒಂದು ಅಂತ ಹೇಳಿ ಎಲ್ಲ ಪೂಜ್ಯರಿಂದ ಮತ್ತು ಎಲ್ಲ ನಾಯಕ